26 ಕಿಲೋಮೀಟರ್ ದೂರದಲ್ಲಿ ಖಾರ್ ದ್ವೀಪವಿದೆ. ಇದು ಒಟ್ಟು 20 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಈ ಪುಟ್ಟ ದ್ವೀಪ ದೈತ್ಯ ಇರಾನ್ನ ತೈಲದ ಕೊರಳಿನಂತಿದೆ. ಪರ್ಷಿಯನ್ ಕೊಲ್ಲಿಯ ಆಳವಾದ ಸಮುದ್ರದಲ್ಲಿರುವ ಈ ದ್ವೀಪ ಇರಾನ್ನ ತೈಲ ಅಂಗಡಿಯಂತಿದೆ. ಇದನ್ನ ಟರ್ಮಿನಲ್ ಅಂತಾರೆ. ಈ ದ್ವೀಪ ದೊಡ್ಡ ದೊಡ್ಡ ಹಡಗುಗಳಿಗೆ ತೈಲ ತುಂಬಲು ಹೇಳಿ ಮಾಡಿಸಿದಂತಿದೆ. ಹೀಗಾಗಿ ಇರಾನ್ ತನ್ನ ತೈಲ ಬಾವಿಗಳಿಂದ ತೈಲವನ್ನ ಪೈಪ್ಲೈನ್ ಮೂಲಕ ಈ ದ್ವೀಪಕ್ಕೆ ಸಾಗಿಸುತ್ತೆ. ಈ ದ್ವೀಪದ ಬಳಿ ಇರುವ ಜೆಟ್ಟಿಗಳ ಸಹಾಯದಿಂದ ಹಡಗುಗಳಿಗೆ ತೈಲ ತುಂಬಿಸಲಾಗುತ್ತೆ. ಇರಾನ್ ರಫ್ತು ಮಾಡುವ ಒಟ್ಟು ಕಚ್ಚಾ ತೈಲದ ಪೈಕಿ ಪ್ರತಿ 90% ತೈಲ ಇದೇ ಖಾರ್ ದ್ವೀಪದ ಮೂಲಕ ಸಾಗುತ್ತೆ. ಇಲ್ಲಿಂದ ಪ್ರತಿದಿನ 15 ಲಕ್ಷ ಬ್ಯಾರೆಲ್ ರಫ್ತಾಗುತ್ತೆ. ಜಗತ್ತಿನಲ್ಲಿ ಉತ್ಪಾದನೆಯಾಗುವ ಒಟ್ಟು ಕಚ್ಚಾ ತೈಲದ ಪೈಕಿ 1.5% ತೈಲ ಇಲ್ಲಿಂದಲೇ ಮಾರಾಟವಾಗುತ್ತೆ. ಅಮೆರಿಕ ಈ ದ್ವೀಪವನ್ನ ಕಬ್ಜಾ ಮಾಡಿದ್ರೆ ಇರಾನ್ ಸರ್ಕಾರದ ಆದಾಯವೇ ನಿಂತು ಹೋಗುತ್ತೆ. ಆಗ ಇರಾನ್ ಸರ್ಕಾರ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುತ್ತೆ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಖಾರ್ ದ್ವೀಪದ ಕಬ್ಜಾ ಜೊತೆಗೆ ಟ್ರಂಪ್ ತಲೆಯಲ್ಲಿ ಮತ್ತೊಂದು ಗುರಿಯೂ ಇದೆ. ಅದುವೇ ಇರಾನ್ನಲ್ಲಿರುವ 450 ಕೆಜಿ ಯುರೇನಿಯಂ ಅನ್ನ ಹೊತ್ತು ತರುವ ಗುರಿ. 2025ರ ಜೂನ್ನಿಂದಲೇ ಅಮೆರಿಕ ಇರಾನ್ನ ಪರಮಾಣು ಶಕ್ತಿಯನ್ನ ನಾಶಪಡಿಸ್ತೀವಿ ಅಂತ ಇರಾನ್ ಮೇಲೆ ದಾಳಿ ನಡೆಸ್ತಿದೆ. ಆದರೆ ಈಗಲೂ ಇರಾನ್ ಬಳಿ 60% ಶುದ್ಧೀಕರಿಸಿದ 450 ಕೆಜಿ ಯುರೇನಿಯಂ ಇದೆ. ಇದನ್ನ ಇನ್ನಷ್ಟು ಎನ್ರಿಚ್ ಮಾಡಿ 90% ಶುದ್ಧೀಕರಿಸಿದ್ರೆ ಇದರಿಂದ ಪರಮಾಣು ಬಾಂಬುಗಳನ್ನೇ ತಯಾರಿಸಬಹುದು. ಅಮೆರಿಕದ ಮೂಲ ಗುರಿಯೇ ಇರಾನ್ ಪರಮಾಣು ಬಾಂಬ್ ತಯಾರಿಸಿಕೊಳ್ಳಬಾರದು ಅನ್ನೋದು. ಹೀಗಾಗಿ ಟ್ರಂಪ್ ಸರ್ಕಾರ ಇರಾನ್ಗೆ ವಿಶೇಷ ಪಡೆಗಳನ್ನ ನುಗ್ಗಿಸಿ 450 ಕೆಜಿ ಯುರೇನಿಯಂ ಅನ್ನ ಎತ್ಕೊಂಡು ಬರೋ ಯೋಜನೆ ರೂಪಿಸುತ್ತಿದೆ. ಹೀಗಾಗಿ ಅಮೆರಿಕದ ರಣಕಲಿಗಳಂತಿರೋ ಕಮಾಂಡೋಗಳನ್ನ ರವಾನಿಸುತ್ತಿದೆ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿ ಬಳಿ ಇರುವ ಇರಾನ್ನ ಕ್ಷಿಪಣಿ ನೆಲೆಗಳಿಗೆ ನುಗ್ಗಿ ಅವುಗಳನ್ನ ಸಂಪೂರ್ಣ ನಾಶಪಡಿಸುವ ಗುರಿಯೂ ಇದೆ. ಹೀಗಾಗಿ ಟ್ರಂಪ್ ಇರಾನ್ನಲ್ಲಿ ನರಕ ಸೃಷ್ಟಿಸ್ತೀವಿ ಅಂತಿದ್ದಾರೆ. ನರಕ ಸೃಷ್ಟಿಸಲು ಬರುವ ಅಮೆರಿಕದ ಸೈನಿಕರನ್ನೇ ನರಕಕ್ಕೆ ಕಳಿಸ್ತೀವಿ ಅಂತ ಇರಾನ್ ಸಾರಿದೆ.